ಓಕೆ ಓಕೆನಾ. ಕಂಟೆಂಟ್ ಕ್ರಿಯೇಟರ್ ಗಳಲ್ಲಿ SMR ಅವರಿಗೆ ಕ್ರಶ್ ಯಾರು? ಸಿಮ್ರನ್ ಅವ್ರನ್ನ ಬಿಟ್ಟು ಐ ಡೋಂಟ್ ಲೈಕ್. ಯಾರು ಇರ್ತಾರೆ? ಬರೀರಿ, ನೀವು ಬರೀರಿ ಸಿಮ್ರನ್ ಅವ್ರ. ನಾನು ಬರೀಬೇಕಾ? ಇರಿ ನಾನು ಬರೀರಿ. ಬಿಕಾಸ್ ಐ ಹ್ಯಾವ್ ಒಂದ್ ಹೀರೋಯಿನ್ ಮೇಲೆ ಕ್ರಶ್ ಐತೆ ಅಷ್ಟೇ ನನಗೆ. ಕಂಟೆಂಟ್ ಕ್ರಿಯೇಟರ್ ಯಾರು? ಈ ಹುಡುಗಿ ತುಂಬಾ ನೋಡ್ತಿದ್ರು ಮುಂಚೆ. ಅದೇ ಸಿಮ್ರನ್ ಯಾರನ್ನು ನೋಡ್ತಿದ್ರು. ನಾ ಇಲ್ಲ ಕಂಟೆಂಟ್ ಕ್ರಿಯೇಟರ್ಸ್ ಐ ಡೋಂಟ್. ಮಾತಾಡ್ಸ್ತೀರ ಅಷ್ಟೇ. ನನಗೆ ಕ್ರಶ್ ಅಂತ ಯಾರು ಇಲ್ಲ. ಓಕೆ, ಕಂಟೆಂಟ್ ಕ್ರಿಯೇಟರ್ ಅಲ್ಲೇ ಸಿಮ್ರನ್ ಅವರಿಗೆ ಯಾರು ಕ್ರಶ್? ಕಂಟೆಂಟ್ ಕ್ರಿಯೇಟರ್ ಯಾರು ಇಲ್ಲ ಅವಳಿಗೂ. ಯಾರು ಇಲ್ಲ. ಕಂಟೆಂಟ್ ಕ್ರಿಯೇಟರ್ ಯಾರು ಇಲ್ಲ ಅವಳಿಗೂ. ಆಕ್ಟರ್ ಅಲ್ಲಿ ಒಬ್ರಿದ್ದಾರೆ ಅಷ್ಟೇ. ಆಕ್ಟರ್ಸ್ ಇಲ್ಲ ಕಂಟೆಂಟ್ ಆಕ್ಟರ್ ಅಲ್ಲೂ ಕ್ರಶ್ ತರ ಇಲ್ಲ, ಇಷ್ಟ ಫ್ಯಾನ್ ಟೈಪ್ ಅಷ್ಟೇ. ಕ್ರಶ್ ತರ ಯಾರು? ಕ್ರಶ್ ತರ ಯಾರು ಇಲ್ಲ. ಇಟ್ಸ್ ಫೈನ್. ಓಕೆ, SMR ಅವರ ಸ್ಟುಪಿಡ್ ಥಿಂಗ್ಸ್ ಯಾವುದು? ನಾನೇನ್ ಬರೀತಲ್ಲ, ನೀನೇ ಬರೀತಾರ, ಅದಕ್ಕೆ ನೋಡ್ತಾ ಇದೀನಿ. ಐ ಡೋಂಟ್ ನೋ ಮೈ ಸ್ಟೂಪಿಡ್ ಥಿಂಗ್ಸ್. ಸ್ಟೂಪಿಡ್ ಥಿಂಗ್ಸ್ ಅಂದ್ರೆ ನನ್ನ ಹತ್ರ ಏನಿದೆ ಅದ್ರಲ್ಲಿ ಸ್ಟೂಪಿಡ್ ಥಿಂಗ್ ಯಾವ್ದು ಅಂತ. ಇವ್ರ ಹ್ಯಾಬಿಟ್ಸ್ ಅಲ್ಲ, ಹ್ಯಾಬಿಟ್ ಅಲ್ಲ. ಓಕೆ, ಎಲ್ಲ ಮಿಕ್ಸ್ ಅಪ್ ಮಾಡಿ. ಹೌದಾ? ಇಲ್ಲ ಬರಿಬೇಕು, ಇಲ್ಲ ಮಾಡಂಗೆ ಇಲ್ಲ, ಬರಿಬೇಕು. ಬರೀ ನೆಕ್ಸ್ಟ್ ನನಗೆ ಇರೋದು ಕ್ವಶನ್. ಅದೆಲ್ಲರೂ ನ್ಯಾಚುರಲ್, ಅದು ಎಲ್ರು ಮಾಡ್ತಾರೆ. ಆಯ್ತು ಐ ವಿಲ್ ಶೋ. ಹ್ಯೂಮನ್ ಅಲ್ಲಿ ಮನುಷ್ಯ ಅಂದ್ರೆ ಅದೆಲ್ಲ ಮಾಡೇ ಮಾಡ್ತಾರೆ. ಇಲ್ಲ ಬರಿಬೇಕು ನೀವು. ಬರೀಮ್ಮ, ನೀನ್ ನೋಡ್ಬಿಟ್ಟು ಬರೀತೀನಿ, ನಾನು ಹೇಳ್ತಾ ಇದೀನಲ್ಲ. SMR ನೀವು ಅವ್ರು ತೋರ್ಸೋ ತನಕ ನೀವು ತೋರಿಸ್ಲೇಬೇಡಿ. ನನ್ ಸ್ಟುಪಿಡ್ ಅವಳು ಹೇಳ್ತಾನೆ, ನಾನ್ ಹಿಂಗ್ ಹೇಳಕ್ಕಾಗುತ್ತೆ? ಇಲ್ಲ ನೀವು ಬರೀರಿ. ಸಿಮ್ರನ್ ಸ್ಟುಪಿಡ್ ಯಾವ್ದು ಅಂತ. ನನ್ ಸ್ಟುಪಿಡ್ ಯಾವ್ದಾವ್ದು ಇದೆ ಅಂತ ಹೇಳಿ. ಸ್ಟುಪಿಡ್ ಥಿಂಗ್ ಹ್ಯಾವ್ ಎನಿಥಿಂಗ್ ಸ್ಟುಪಿಡ್. ನಿಮ್ಗೆ ಅನ್ಸಿರ್ತಾರ ಅಥವಾ ನಾನು ಮಾಡಿದ ಕೋಪ, ರಿಗ್ರೆಟ್, ಆಂಗರ್ ಇಶ್ಯೂಸ್ ಇದೆ. not a stupid thing is the biggest thing in the whole world. ಅದೇ ಸ್ಟುಪಿಡೆಸ್ಟ್ ಥಿಂಗ್ ಐ ಹ್ಯಾವ್. ಅದರಿಂದ ನಾನು ಎಷ್ಟೊಂದು ಇದ್ ಮಾಡ್ಕೊಂಡಿದೀನಿ ಸೀನ್ಸ್. ಸೊ ಅದ್ ಬಿಟ್ರೆ ಸ್ಟುಪಿಡ್ ಅಂತ ಅಂದ್ರೆ ನಥಿಂಗ್ ಇಲ್ಲ. ಆಕ್ಚುಲಿ ಯಾವ್ದಿಲ್ಲ, ಅದು ಹ್ಯೂಮನ್ ಟೆಂಡೆನ್ಸಿ ಇದೆ. ಅದು ಬಿಟ್ರೆ ಯಾವ್ದಿಲ್ಲ. ಕೋಪ ಬಿಟ್ರೆ ನನಗೆ ಯಾವ್ದು ಆತರ ಸ್ಟುಪಿಡ್ ಥಿಂಗ್ಸ್ ಅಂತ ನನ್ನ ಹತ್ರ ಏನಿಲ್ಲ. ಥಿಂಗ್ಸ್ ನನ್ನ ಹತ್ರ ಇರೋದು ಕೂಡ ಅಷ್ಟೇ, ಏನಾದ್ರು ಯೂಸ್ ಇದ್ರೆ ಇಟ್ಕೊಂತೀನಿ. ಇವಾಗ ನಾನು ಒಂದೊಂದ್ ಲಕ್ಷದ ನಾನು ವಾಚ್ ತಗೊಂಡ್ಬಿಟ್ಟು ಹಾಕೊಳ್ಳಲ್ಲ ಅನ್ನೋ ತರದ್ದು ಥಿಂಗ್ಸ್ ಇಲ್ಲ ನನ್ನ ಹತ್ರ. ಅದು ಲಕ್ಸುರಿ ಬಟ್ ಅದ್ರಲ್ಲಿ ಇನ್ವೆಸ್ಟ್ ಮಾಡಕ್ ಅಷ್ಟೊಂದು ಹೋಗಲ್ಲ ನಾನು. ಏನೇ ಇದ್ರು ನನ್ನ ಹತ್ರ ಯಾವ್ದಾದ್ರು ಯೂಸ್ ಮಾಡೋ ತರ ಹಾಕೊಳ್ಳೋ ತರ. ನನಗೆ ಸ್ಟುಪಿಡ್ ಅನ್ಸೋದು ಬಂದೆ, ತುಂಬಾ ಸ್ಟುಪಿಡ್ ಅನ್ಸೋದು. ಏನು ನಿಂಗೆ ಕೇಳಿ. ಸರಿ, ಇಷ್ಟು ಕೆಟ್ಟವನಿದೆ ನೋಡಿ ಇವನು. ಅದೇನು ಅಷ್ಟೊಂದು ಬರೀತಿದ್ಯಾ? ಅನ್ಸ್ಬಿಡ್ತು ಅಂತ ಹೇಳ್ಬಿಟ್ಟು ಏನ್ ಬರೀತಾ ಇದ್ಯಾ? ಅಯ್ಯೋ, ಸ್ಪೆಂಡಿಂಗ್ ಮನಿ ಆನ್ ಗ್ಯಾಜೆಟ್ಸ್ ವಿಚ್ ಹಿ ಯೂಸಸ್ ಓನ್ಲಿ ಒನ್ಸ್. ಯಾವ್ದು ಯೂಸ್ ಮಾಡಿದೀನಿ? ತುಂಬಾ ಇದೆ ಇವ್ರ ಮನೇಲಿ. ತುಂಬಾ ಏನ್ ಗೊತ್ತಾ, ಅಮೆಝಾನ್ಗೆ ಹೋಗ್ತಾರೆ ಅಥವಾ ಎಲ್ಲಾದ್ರೂ ಯಾವ್ದಾದ್ರು ಆಪ್ ಹೋಗ್ತಾರೆ, ಸುಮ್ನೆ ಆರ್ಡರ್ ಮಾಡೋದು. ಅದು ಏನ್ ಯೂಸ್ ಇಲ್ಲ ಎಲ್ಲ. ಅದಾದ್ಮೇಲೆ ಒಂದ್ಸಲ ಯೂಸ್ ಆದ್ಮೇಲೆ ಯಾರಿಗಾದ್ರು ಕೊಟ್ಬಿಡೋದು. ಇಲ್ಲಿ ಮನೇಲಿ ಇದಿದೆ, ಚೇರ್ ಇದೆ, ಎತ್ಕೊಂಡ್ ಹೋಗ್ತೀರಾ ಈ ತರ. ಒಂದ್ಸಲನೂ ಯೂಸ್ ಮಾಡಿರಲ್ಲ. ಸುಮ್ನೆ ಸ್ವಲ್ಪ, ಇವಾಗ ಇದೊಂದು ಸೋಫಾ ಇದೆ ಆಯ್ತಾ, ಇದು ಕೊಟ್ಟಿರ್ತೀರಾ ನೀವು ಒಂದು 50-60 ಸಾವಿರ ಎಕ್ಸಾಂಪಲ್. ಅವ್ರದ್ದೊಂದು ಚೇರ್ ಇದೆ ಆಯ್ತಾ, ಸ್ವಲ್ಪ ಸುಮ್ನೆ ಇಲ್ಲೇನೋ ಪೆನ್ ಮಾರ್ಕೋ ಅಥವಾ ಸ್ಕ್ರಾಚ್ ಆಗಿರುತ್ತೆ. ಸುಮ್ನೆ ಅದಕ್ಕೆ ಏನಿಲ್ಲ, ಇದು ಒಂದ್ ಹಾಕಿದ್ರೆ ಏನ್ ಆಗಲ್ಲ, ಅದಕ್ಕೆ ಫುಲ್ ಕೊಟ್ಬಿಡೋದು. ಅದ್ 40 ಸಾವಿರ ಇದ್ರೆ ನಾನ್ ಇರ್ತಿದ್ರೆ ಪರವಾಗಿಲ್ಲ, ನಾನು ಫುಲ್ ಇದೇ ಬೇರೆ ಕಲರ್ ಮಾಡ್ಸ್ಕೊತಿದ್ದೆ. ಅವರೆಲ್ಲ ಕೊಟ್ಬಿಡೋದು. ಅದೆಲ್ಲ ಬೇಡ, ನಂಗೆ ಹೊಸದೇ ಬೇಕು ಆ ತರ. ಓಕೆ, ಸಿಮ್ರನ್ ಅವ್ರು ಹುಟ್ಟಿದ್ ಯಾವ ಹಾಸ್ಪಿಟಲ್ ಅಲ್ಲಿ ಹೇಳೋ ಹಂಗಿಲ್ಲ. ಓಕೆ, ಡನ್. ಎಷ್ಟು ಅರ್ಥ ಮಾಡ್ಕೊಂಡಿಲ್ವಾ? ಎಲ್ಲಿ? ಗೌರ್ಮೆಂಟ್ ಹಾಸ್ಪಿಟಲ್ ನೀನ್ ಹೇಳಿದ್ದು. ಹುಟ್ಟಿದವ್ರು ಕೇಳಿದ್ದು. ಹಾಸ್ಪಿಟಲ್ ಅಂತ ಬಾಯ್ ಬಿಟ್ಟು ಹೇಳ್ತಾವ್ರೆ, ರೋಡಲ್ಲಿ ಹುಟ್ಬಿಟ್ಟಾರ. ನೀನು ರೋಡಲ್ಲಿ ಹುಟ್ಟಿದ್ದು, ಅದಾದ್ಮೇಲೆ ಒಂದು ಹಾಸ್ಪಿಟಲ್ ನಾನು ಆಚೆ ಬಂದ್ಮೇಲೆ ನಮ್ಮ ಹಾಸ್ಪಿಟಲ್ ಹೋಗುದು. ಅದೇ ಹೇಳ್ತಾ ಇರೋದು, ಹಾಸ್ಪಿಟಲ್ ಇಲ್ಲ ಹಾಸ್ಪಿಟಲ್. ಅವ್ರು ಹೇಳಿ ಸರಿ ಇದೆ. ಹಾಸ್ಪಿಟಲ್ ಅಂತ ಹೇಳಿ, ಹುಟ್ಟಿದ್ ಯಾವ ಹಾಸ್ಪಿಟಲ್? ಅವ್ರ ಹಾಸ್ಪಿಟಲ್ ಹೋಗಕ್ಕಿಂತ ಮುಂಚೆನೆ ರೋಡಲ್ಲೇ ಅಲ್ವಾ? ನೀವ್ ಕೇಳಿದ ಕ್ವಶನ್ ನಾನು ಕರೆಕ್ಟ್ ಆಗಿ ಆನ್ಸರ್ ಮಾಡಿದೀನಿ. ಹಾಸ್ಪಿಟಲ್ ಹೋಗಿರೋದು ಅದ್ ನಮಗೆ ಗೊತ್ತಿಲ್ಲ. ಹಾಸ್ಪಿಟಲ್ ಅವ್ರ ಬಾಯ್ ಬಿಟ್ಟು ಹಾಸ್ಪಿಟಲ್ ಅಂತ ಕೇಳಿದ್ದು. ರೋಡಲ್ಲಿ ಆಗಿರೋದು ನಾನು ಅಂತ. ಅವ್ರ ಹಾಸ್ಪಿಟಲ್ ಅಂತ ಕೇಳ್ತಾವ್ರೆ ಕಣೆ. ಆಯ್ತು, ನನ್ ಬಗ್ಗೆ ಅಷ್ಟೇ.
ಅಷ್ಟೇ ಅದೇ. ಮುಗಿ ಅಷ್ಟೇ, ಅಷ್ಟೇ ಎಲ್ರು. ನೋಡ್ಕೊಂಡ್ ಬಂದಿದ್ದೀನಿ. ಎಕ್ಸ್ಪ್ಲನೇಷನ್ ಬೇಡ ಇಲ್ಲ, ಇಲ್ಲ, ಕೇಳಿಸ್ಕೊ ಅವ್ರು ನಿಮ್ ಬಗ್ಗೆ ಎಷ್ಟು correct ಆಗಿ ಹೇಳ್ದೆ ನಾನು. ಏ, no, no, ಮಾಡ್ತಾರೆ ಅಂತ ನಾನು ಕೇಳ್ಕೊಂಡ್ ಬಂದಿದ್ದೀನಿ. ಯಾಕಂದ್ರೆ ಅವ್ರು ಲಾಸ್ಟ್ ಟೈಮ್ ಡಾಗ್ ಸತೀಶ್ ಇಂಟರ್ವ್ಯೂ ಮಾಡಿದಾಗ ನೋಡಿದೀನಿ ನಾನು, ಅದು ಮೀಮ್ ಆಗಿರೋದು. ಐ ನೋ ದ ಸೆನ್ಸಿಟಿವಿಟಿ. ಸರಿ, ನೋಡ್ದೆ. ಕ್ಲಿಯರ್ ಆಗಿ ಹಾಸ್ಪಿಟಲ್ ಅಂತ ಕೇಳಿದಿರಾ ನೀವು? ನಾನ್ ಹೇಳಿದೆ ಏನ್ ಗೊತ್ತಾ, ಯಾವ ಹಾಸ್ಪಿಟಲ್ ಅಲ್ಲಿ ನೋಡ್ತಾ ಇರೋರೇ ಹೇಳ್ತಾರೆ ಅವ್ರ ಹಾಸ್ಪಿಟಲ್ ಅಂತ ಕೇಳಿಲ್ವಾ ಗೈಸ್, ಅವ್ರ ಹಾಸ್ಪಿಟಲ್ ಅಂತ ಕೇಳಿ ನಾನು ಹಾಸ್ಪಿಟಲ್ ಅಂತ ಹೇಳಿದೀನಿ. ಇಟ್ಸ್ ಓಕೆ ಬಿಡಿ, ಹೋಗ್ಲಿ. ಹಾ. ಎಸ್ ಕಟ್ ಮಾಡ್ಬಿಡಿ ನೀವ್ ಹೇಳಿದ್ದು ಅಷ್ಟೇ. ಇಲ್ಲ, ನಾನ್ ಕೇಳಿದೆ ಏನ್ ಗೊತ್ತಾ, ಸಿಮ್ರಾನ್ ಅವ್ರು ಹುಟ್ಟಿದ್ದು ಯಾವ ಹಾಸ್ಪಿಟಲ್, ಹಾ. ಬಟ್ ಅವರು ರೋಡಲ್ ಅಂತ ಬರ್ದಿದ್ರೆ ಇಟ್ಸ್ ಫೈನ್. ಅವ್ರು ಹುಟ್ಟಿದ್ದು ರೋಡ್ ಅಲ್ಲಿ, ಅದಾದ್ಮೇಲೆ ಹಾಸ್ಪಿಟಲ್ ಹುಟ್ಟಿದವರು. ನೀವು ಸಿಮ್ರಾನ್ ಅವ್ರು ಹುಟ್ಟಿದ್ ಎಲ್ಲಿ ಅಂತ ಕೇಳ್ಬೇಕು, ಯಾವ ಹಾಸ್ಪಿಟಲ್ ಅಲ್ಲಿ ಅಂತ ಕೇಳ್ಬಾರ್ದು. ನೋ, ಏನಪ್ಪ ಗೊತ್ತಿತ್ತು ಅಲ್ವಾ? ಇವಾಗ ಗೊತ್ತಾಯ್ತು ಅವ್ರಿಗೆ. ಅವ್ರಿಗೆ ಗೊತ್ತಿಲ್ಲ ಅಂತಾನೆ ತಾನೆ ಅವ್ರಿಗೆ ಏನ್ ಕೇಳಿದ್ರು ಅದಕ್ಕೆ ನಾನು ಆನ್ಸರ್ ಮಾಡಿದೀನಿ ಕರೆಕ್ಟ್ ಆಗಿ. ಓ ಮೈ ಗಾಡ್, ತುಂಬಾ ಇದೆ ನೀನು. ಅವ್ರ ಆಂಕರ್ ಅಮ್ಮ, ನಾನು ಇಲ್ವಾ 7 ವರ್ಷದಿಂದ ಇಲ್ಲಿ, ನನಗೆ ಗೊತ್ತಿಲ್ವಾ ಯಾವ ವಾರ್ಡಿಗೆ ಏನ್ ಹೇಳ್ಬೇಕಂತ. 7 ವರ್ಷ. ನಾನು 7 years ಇಂದ ಇದೀನಿ. ಓಕೆ ಓಕೆ, Content creation. ನಾನು ಎಲ್ಲೋ ಸಿಮ್ರಾನ್ ಜೊತೆ ಫ್ರೆಂಡ್ಶಿಪ್ ಅಲ್ಲಿ. ಇಲ್ಲ ನಾನ್ ಚಿಕ್ಕ ಹುಡುಗಿ ಅವಾಗೆಲ್ಲ. ಓಕೆ, ನಾ ಈಗ SMR ಅವ್ರು ಹುಟ್ಟಿದ್ದು ಯಾವ ಹಾಸ್ಪಿಟಲ್? ಹಾಸ್ಪಿಟಲ್ ಗೊತ್ತಿಲ್ಲ, but area. ಯಾವ ಊರು ಅಂತ ಕೇಳ್ರಿ at least. ಅದು ಈಸಿ ಎಲ್ಲ. ಪಕ್ಕ ನೋ, ಹಾಸ್ಪಿಟಲ್. ಈಗ ನೀವು ವಾದ ಮಾಡಿದ್ರಲ್ಲ ಅದು. ಸರಿ ಆಯ್ತು, ಅಂದೇನು ಓಕೆ ಡನ್. ಅವಳು ಹೇಳಲ್ಲ, ಚಾನ್ಸೇ ಇಲ್ಲ, ಬರ್ದು ಕೊಡ್ತೀನಿ ಸ್ಪೀಡ್ ನ್ಯೂಸ್ ಮೇಲೆ, ಹಿಂಗ್ ಬರ್ದು ಕೊಡ್ತೀನಿ ಅವಳು ಹೇಳಲ್ಲ. ಅವಳು ಹೇಳ್ಬಿಟ್ರೆ ನನ್ ತಿಪ್ಟೂರಲ್ಲಿ ಹುಟ್ಟೇ ಇಲ್ಲ ದೇವ್ರು. ಯಾವ್ದೋ ಇದೆ ಬೀಂದ. ಗೌರ್ಮೆಂಟ್ ಹಾಸ್ಪಿಟಲ್ ಇಸ್ ರೈಟ್, ನನ್ ತಿಪ್ಟೂರಲ್ಲಿ ಹುಟ್ಟೇ ಇಲ್ಲ. ನನ್ ಗವರ್ಮೆಂಟ್ ಬರ್ದಿಲ್ಲ, ಪ್ರೈವೇಟ್ ಅಂತ ಬರ್ದಿರ. ನಾನ್ ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಹುಟ್ಟಿರೋದು, ಬಟ್ ಅದು ತಿಪ್ಟೂರಲ್ಲ ನಾನು ಹುಟ್ಟಿರೋದು, ನಾನ್ ದೊಡ್ಡಬಳ್ಳಾಪುರ. ಬಿಡಿ ಹೋಗ್ಲಿ, ಕೆಲವೊಂದು ಬಿಡಿ, ನೀವ್ ನಂದು ಹೇಳಿದ್ರೆ ತಪ್ಪು, ನಾನ್ ನಿಮ್ದು ಹೇಳಿದ್ರೆ. ನಾನ್ ನಿನ್ ಕರೆಕ್ಟ್ ಆಗಿ ಹೇಳಿದ್ದೀನಪ್ಪ, ಹಾಸ್ಪಿಟಲ್ ಕೇಳಿದವರು. ಹಾ ಬಿಡಿ ಹೋಗ್ಲಿ. ಓಕೆ, ಈಗ ಕಾಲ್ ಎತ್ಕೊಂಡು ನಿಮ್ಮಿಬ್ರಲ್ಲಿ ಜಗ್ಲಕ್ ಹೋಗೋದು ಯಾರು ಮೊದ್ಲು? ಕಾಲ್ ಎತ್ಕೊಂಡ, ಕಾಲ್ ಕಾಲ್ ಕೆರ್ಕೊಂಡು ಡಬಲ್ ಮೀನಿಂಗ್. ಅವ್ರು ಹೇಳಿದ್ದಮ್ಮ. ಕಾಲ್ ಕೆರ್ಕೊಂಡು ಜಗ್ಲಕ್ ಹೋಗೋದು ಯಾರು? ಅದವಳು ಒಪ್ಕೊಂಡ್ಬಿಡ್ಬೇಕು, ಇಲ್ಲಾಂದ್ರೆ ಅಷ್ಟೇ ಇವಾಗ ಕಲೇಶ್. ಸಿಮ್ರಾನ್. ಓಕೆ, ಯಾವ್ದಾದ್ರು ರೀಸೆಂಟ್ ಆಗಿ ನಡೆದಿದ್ಯಾ ಯಾವ್ದಾದ್ರು ವಿಷಯ? ಇವತ್ತಿನ ನಡೀತು ಅದು. ಇವತ್ತು ಯಾವ್ದು? ಇವತ್ತು ರ್ಯಾಂಡಮ್ ಆಗಿ ಯಾರೋ ಒಬ್ರು ಫೋನ್ ಮಾಡ್ತಾರೆ, SMR ನಂಬರ್ ಬೇಕು, ಹಿಂಗ್ ಇಶ್ಯೂ ಆಗುತ್ತೆ ಅವ್ರ ಹತ್ರ ಅಂತ ಕೇಳಿದ್ರೆ, ಓ ಈ ತರ ಎಲ್ಲ ಮುಂಚೆ ಇರೋರೆಲ್ಲ ಗರ್ಲ್ ಫ್ರೆಂಡ್ಸ್ ಇದಾರೆ, ಈ ತರ ಇದಾರೆ, ಆ ತರ ಇದಾರೆ. ಆ ವಿಚಾರಕ್ಕೂ ಅದಕ್ಕೂ ಸಂಬಂಧನೇ ಇಲ್ಲ. ಆಕ್ಚುಲಿ ಇವತ್ತಾಗಿರೋ ವಿಚಾರ ಅದೇನ್ ಅದಕ್ಕೆ ಜಗಳ ಮಾಡಿಲ್ಲ, ಆ, ಆ, ಆ. ಇಟ್ಸ್ ನಾರ್ಮಲ್. ಅಂದ್ರೆ ಜಗಳ ಮಾಡಲ್ಲ, ಶಿ ನೋಸ್ ಹೌ ಟು ಪ್ರವೋಕ್ ಮೀ. ಅದನ್ನೇ ಹೇಳೋದು, ರಿಪೀಟೆಡ್ಲಿ ಹೇಳೋದು, ನನಗೆ ಇರಿಟೇಟ್ ಅದೊಂಥರ ಆಗ್ಬೇಕು. ಕೇರ್ ಆಕ್ಚುಲಿ. ಅದ್ಯಾವ್ದ್ರಿ ಕೇರ್ ಅದು? ಅಲ್ಲ, ಅದ್ ಹೆಂಗ್ ಗೊತ್ತಾ, ನನ್ ಫ್ರೆಂಡ್ ಅಂದ್ರೆ ನನಗ್ ಮಾತ್ರ, ಯಾಕೆ ಬೇರೆ Mental ಸುಮ್ನೆ peace. ರೀಸನ್? ಇಲ್ಲ, ಇವತ್ತು Call ಜಗಳ ಮಾಡ್ಬೇಕು ಅಂತ. ಯಾಕಂತಂದ್ರೆ ಇದು ಜಗಳ ಆಡಿಲ್ಲ ನಾವು. ಬಟ್ಟೆಗೆ ಸ್ವಲ್ಪ ಜಗಳ ಮಾಡಿ. ಬಟ್ಟೆಗೆ Okay. ಆಡಿದ್ವಿ, ಬೆಳಿಗ್ಗೆನೆ ಆಡಿದ್ಲು, ಬಟ್ಟೆ ಕೊಡ್ಸಿಲ್ಲ ನೀನು ಅಂತ. ಸರಿ ಆಯ್ತು, ಮುಗಿಸಿದ್ಮೇಲೆ ಅಂದ್ರೆ ಆಯ್ತು 5-6 ತಿಂಗಳು ಆಯ್ತು. ಅಂದ್ರೆ ನಾನ್ ತಗೋಬಿಡ್ತಿದ್ದೆ, ಬಟ್ ಏನಂತ ಅಂದ್ರೆ ಇವ್ರು ಏನಂದ್ರು, ಇಲ್ಲ ಈ ಸಲ ನೀನ್ ತಗೋಬೇಡ, ನಿಂಗ್ ಚೆನ್ನಾಗಿರೋ ಬಟ್ಟೆಗಳು ತಗೋತಿಲ್ಲ, ಇತ್ತೀಚೆಗೆ ನಾನೇ ಇದ್ ಮಾಡ್ತೀನಿ. ಅವಳಿಗೆ Okay ಅಂತ wait ಡೋಂಟ್ ನೋ ಟು ಶಾಪ್, ಹ್ಮ್. ಅದು ಅದು ಪ್ರಾಬ್ಲಮ್. ಪ್ರಾಬ್ಲಮ್ ಆಗ್ಬಿಟ್ಟು ಇವ್ರು ಕರ್ಕೊಂಡ್ ಹೋಗ್ತಾರಲ್ಲ, ಆ ನಾನೇ ಜಾಗದಲ್ಲಿ ಹೇಳ್ತೀನಿ. ಚೆನ್ನಾಗಿರುತ್ತೆ ಬಟ್ಟೆಗಳು ಅಂತ ಅಷ್ಟೇ. ಹಂಗೆ. ಆತರ. ಎಸ್. ನೆಕ್ಸ್ಟ್ ಕೊಡ್ಲಾ? ಈಗ ಕೇಳಿ ಕೇಳಿ. ಸಿಮ್ರಾನ್ ಅವರಿಗೆ ಜಾಸ್ತಿ ಕೋಪ ಬರೋ ರೀಸನ್ಗಳು, ಜಾಸ್ತಿ ಕೋಪ ಬರುತ್ತಲ್ಲ 5 ರೀಸನ್ಗಳು. ಓಕೆ, ಓಕೆ. ಜಾಸ್ತಿ ಕೋಪ ಬರೋದು ಯಾವಾಗ? ಯಾ, 3 ಬರ್ತದ. ನಾನು 5 ಬರ್ದ್ಬಿಟ್ಟೀನಿ. ಯಾವ್ದಾದ್ ಬರ್ತಾರ ಅವರು? ಸುಮ್ನೆ ನಾನ್ ನೋಡ್ದೇ ಇದ್ದಾಗ ಅವ್ರ ಮನೆಯವ್ರ ಬಗ್ಗೆ ಮಾತಾಡಿದ್ರು, ಅವಳಿಗೆ ಬೈದ್ರು. ಇವ್ರಗ ಅಂತಲ್ಲ, ನನ್ ಮೇನ್ ಕೋಪ ಬರೋದು. ನಾನು ಹೇಳ್ತೀನಿ, ಅವಳಿಗೆ ಬೈದಾಗ ಬರುತ್ತೆ, ಹ್ಮ್. ಅವ್ರ ಮನೆಯವ್ರ ಬಗ್ಗೆ ಮಾತಾಡಿದ್ರೆ ಬರುತ್ತೆ, ಹ್ಮ್. ನಾನ್ ನೋಡ್ದೆ ಇದ್ದಾಗ ಬರುತ್ತೆ, ನಾನ್ ನೋಡ್ದಾಗ ಬರುತ್ತೆ, ಮತ್ ಸುಮ್ನೆ ಬರುತ್ತೆ. ಯಪ್ಪ. ಅಲ್ಲ, ನಾನ್ ಪರ್ಸನಲಿ ನನ್ನ ಒಂದು ಕ್ಯಾರೆಕ್ಟರ್ ಬಗ್ಗೆ ಹೇಳ್ಬೇಕಂತಂದ್ರೆ, ಯಾಕೆ ತುಂಬಾ ಕೋಪ ಬರುತ್ತೆ ಅಂತಂದ್ರೆ, ಈ 3 ಚೀಟ್ ಮಾಡಿದಾಗ, ಡಿಸ್ರೆಸ್ಪೆಕ್ಟ್ ಮೈ ಫ್ಯಾಮಿಲಿ ಮಾಡಿದಾಗ, ಊಟ ಟೈಮ್ ಟು ಟೈಮ್ ನನಗೆ ಆಮೇಲೆ ಅಂದಾಗ ನಂಗೆ ತುಂಬಾ ಇರಿಟೇಟ್ ಆಗ್ಬಿಡುತ್ತೆ. ನಂಗೆ ಟೈಮ್ ಟು ಟೈಮ್ ಊಟ ಕೊಟ್ಬಿಡ್ಬೇಕು. ನನ್ಗೆ ಅವಾಗ ಚೆನ್ನಾಗಿರ್ತೀನಿ. ನನಗೆ ಊಟ ಕೊಟ್ಟಿಲ್ಲ ಅಂದ್ರೆ ನಾನು ಹೆವಿ ಸೈಕ್ ಆಗ್ಬಿಡ್ತೀನಿ. ಹಂಗೆ ಸೈಕೋ. ಈಗ ಲಾಸ್ಟ್ SMR ಅವರಿಗೆ ಜಾಸ್ತಿ ಕೋಪ ಬರೋದು? ಸುಮ್ನೆ ಸುಮ್ನೆ ನನಗೆ ಬರಲ್ಲ, ನಿನಗೆ ಗೊತ್ತು. ಸುಮ್ನೆ ಎಲ್ಲ ಸುಳ್ಳು ಹೇಳ್ಬಾರ್ದು, ಬರೋದೇ ಇಲ್ಲ ನಂಗೆ ಸುಮ್ನೆ ಕೋಪ.